ಸರ್ ನಮ್ಮನ್ನು ಕೂಡ ಮಂತ್ರಿ ಮಾಡಿ. ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ಗೆ 7 ಮಂದಿ ಪತ್ರ ಬರೆದಿದ್ದಾರಂತೆ. ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು 3 ಶಾಸಕರು 7 ಮಂದಿ MLCಗಳ ಲೆಟರ್ ರವಾನೆ ಆಗಿದೆ. ಕೋಲಾರ ಜಿಲ್ಲೆಯಲ್ಲಿ 3 ಸಚಿವ ಸ್ಥಾನವನ್ನು ನೀಡೋದಕ್ಕೆ ಪಟ್ಟಣ ಹಿಡಿದಿರುವಂಥದ್ದು. ದಲಿತ ಕೋಟಾದಡಿ ಬಂಗಾರಪೇಟೆ ನಾರಾಯಣಸ್ವಾಮಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು SN ನಾರಾಯಣಸ್ವಾಮಿ ಬಂಗಾರಪೇಟೆ, KY ನಂಜೇಗೌಡ ಮಾಲೂರು, ಕೊತ್ತೂರು ಮಂಜುನಾಥ್, ಅನಿಲ್ ಕುಮಾರ್ MLC, ನಜೀರ್ ಅಹ್ಮದ್, K ಚಂದ್ರಾರೆಡ್ಡಿ, ಇವರೆಲ್ಲರೂ ಕೂಡ 7 ಮಂದಿ ಪತ್ರವನ್ನ ಬರೆದಿದ್ದಾರೆ. ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು. ವೈ ಆದಿನಾರಾಯಣ್ ಕೂಡ ಇದ್ದಾರೆ, ಕಾಂಗ್ರೆಸ್ ಮುಖಂಡರು. ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು ಪತ್ರ ರವಾನೆ ಆಗಿದೆ. ದಲಿತ ಕೋಟಾದಡಿ ಬಂಗಾರಪೇಟೆ ನಾರಾಯಣಸ್ವಾಮಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಯಾರಿಗೆ ಸಚಿವ ಸ್ಥಾನ ಒಲಿಯುತ್ತೆ, ಯಾವೆಲ್ಲ ಹೊಸ ಮುಖಗಳನ್ನ ತರ್ತಾರೆ, ಮಂತ್ರಿಗಿರಿ ಯಾರಿಗೆ ಒಲ್ದು ಬರುತ್ತೆ ಅನ್ನುವಂತಹ ಒಂದಷ್ಟು ಗೊಂದಲಗಳಿದೆ. ಮತ್ತೆ TCM ಸ್ಥಾನಕ್ಕೂ ಕೂಡ ಒಂದು 3 ಕಾನ್ಸೆಪ್ಟ್ ರೆಡಿ ಆಗಿದೆ. ಒಂದು DKಶಿ ಕಡೆಯಿಂದ, ಮತ್ತೊಂದು ಸಿದ್ದರಾಮಯ್ಯ ಕಡೆಯಿಂದ, ಇನ್ನೊಂದು ಹೈಕಮಾಂಡ್ ಕಡೆಯಿಂದ. ಅದರ ನಡುವೆ ಆಗಿರುವಂತಹ ಮತ್ತೊಂದು ರಾಜಕೀಯ ಬೆಳವಣಿಗೆ, ನಮ್ಮನ್ನು ಕೂಡ ಮಂತ್ರಿ ಮಾಡಿ ಸರ್ ಅಂತ ಹೇಳಿಬಿಟ್ಟು ಖರ್ಗೆ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಮತ್ತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಇದೀಗ ನಮ್ಮನ್ನು ಕೂಡ ಮಂತ್ರಿ ಮಾಡಿ ಅಂತ ಹೇಳ್ಬಿಟ್ಟು 7 ಜನ ಪತ್ರವನ್ನ ಬರೆದಿರುವಂಥದ್ದು ಖರ್ಗೆ ಅವರಿಗೆ. ಸೊ ಮಂತ್ರಿ ಸ್ಥಾನ ಯಾರಿಗೆಲ್ಲ ಒಲ್ದು ಬರುತ್ತೆ ಅನ್ನುವಂತಹ ಕುತೂಹಲ ಮತ್ತೊಂದು ಕಡೆ ಇದೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ಹಿಂದೆ ಅಂದರೆ ನಾಯಕತ್ವ ಬದಲಾವಣೆ ಇಲ್ಲದಂತಹ ಸಂದರ್ಭದಲ್ಲಿಯೇ ಒಂದಿಷ್ಟು ಜನ ಹೈಕಮಾಂಡ್ನ ಭೇಟಿಯಾಗಿದ್ದರು. ಹೊಸ ಶಾಸಕರುಗಳು ಬೇಡಿಕೆಯನ್ನು ಇಟ್ಟಿದ್ದರು. MLCಗಳು ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು. ಅದರ ಬೆನ್ನಲ್ಲೇ ಇದೀಗ ನಾಯಕತ್ವ ಬದಲಾವಣೆ ಆಗ್ತಾ ಇರೋದ್ರಿಂದ, CM ರಾಜೀನಾಮೆ ನೀಡಿರೋದ್ರಿಂದ ಎಲ್ಲವೂ ಕೂಡ ಹೊಸದು. ಈ ಹಿಂದೆನೇ ಹೇಳಿದಂತೆ ಬಹುತೇಕವಾಗಿ ಹಿರಿಯ ಸಚಿವರುಗಳನ್ನು ಉಳಿಸ್ಕೊಂಡು ಉಳಿದಂತಹ ಎಲ್ಲ ಸಚಿವರುಗಳಿಗೂ ಕೂಡ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಂದರೆ 13-14 ಜನರ ಹೊರತಾಗಿ ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ಅಂತ. ಆ ಬೆನ್ನಲ್ಲೇ ಇದೀಗ ಲಾಬಿಯೂ ಕೂಡ ಶುರುವಾಗಿದೆ. ಸುಮಾರು ಜನ 2-3 ಬಾರಿ ಗೆದ್ದಂತಹ ಶಾಸಕರುಗಳು, ಹೊಸ ಶಾಸಕರುಗಳು, MLCಗಳು ಎಲ್ಲರೂ ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆಗಳನ್ನು ಇಡ್ತಾ ಇರುವಂತಹದ್ದು. ಹೈಕಮಾಂಡ್ ನಾಯಕರುಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ವೇಣುಗೋಪಾಲ್ ಅವ್ರಿಗೂ ಕೂಡ ಕೊತ್ನೂರು ಮಂಜುನಾಥ್ ಸೇರಿದಂತೆ ಅನೇಕ ಜನ, ಸುಮಾರು 9 ಜನರಷ್ಟು ಶಾಸಕರು, MLCಗಳು ಪತ್ರ ಬರೆದು ನಮಗೆ ಸಚಿವ ಸ್ಥಾನವನ್ನು ನೀಡಿ, ಹೊಸ ಮುಖಗಳಿಗೆ ಮಣೆ ಹಾಕಿ ಅನ್ನುವಂತಹ ಬೇಡಿಕೆಗಳನ್ನು ಕೂಡ ಇಟ್ಟಿರುವಂಥದ್ದು. ಈಗ ಆಲ್ರೆಡಿ ಒಂದಿಷ್ಟು ಸಚಿವರುಗಳು ಕನ್ಫರ್ಮ್ ಆಗಿರುವಂಥದ್ದು. ಯಾಕಂದರೆ ಹಿರಿಯ ಸಚಿವರುಗಳನ್ನು ಬಿಟ್ಟು, ಹಿರಿಯ ನಾಯಕರುಗಳನ್ನು ಬಿಟ್ಟು DK ಶಿವಕುಮಾರ್ ಏನೂ ಮಾಡಲು ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಇದೆ. ಯಾಕಂದರೆ ಅವರ ಸಲಹೆ ಸೂಚನೆ ಕೂಡ ಮುಖ್ಯ. ಜೊತೆಗೆ ಸಿದ್ದರಾಮಯ್ಯ ಅವರು ಕೆಳಗಿಳಿದ ಬಳಿಕ ತಮ್ಮ ಆಪ್ತರನ್ನು ಕೈ ಬಿಡೋದಿಲ್ಲ ಅನ್ನುವಂತಹದ್ದು ಇದೆ. ಹಾಗಾಗಿ ಅವರಿಗೆ ಸಚಿವ ಸ್ಥಾನ ಅಂದರೆ ಹಿರಿಯ ಸಚಿವರುಗಳು ಈಗೇನಿದ್ದಾರೆ ಅವರುಗಳನ್ನು ಮುಂದುವರಿಸಿ ಹೊಸ ಸಚಿವರುಗಳು ಸುಮಾರು 14-15 ಜನ ಯಾರಾಗ್ತಾರೆ ಅನ್ನುವಂತಹ ಬೆನ್ನಲ್ಲೇ ಇದೀಗ ಲಾಬಿ ಶುರುವಾಗಿದೆ. ರೋಜಾ. ರೈಟ್, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.